ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ, ಪೋಷನ್ ಟ್ರ್ಯಾಕರ್ 24.9.9 ನ್ಯೂ ವರ್ಷನ್ ಅಪ್ಡೇಟ್ ಆಗಿದೆ. ಏನೇನು ಅಪ್ಡೇಟ್ ಆಗಿದೆ ಅಂತಂದರೆ, ಸಹಾಯಕ ಮೇಲ್ವಿಚಾರಣೆ, ಪ್ರಶ್ನಾವಳಿ ಮತ್ತು ಹರಿವು ಅನ್ನುವಂಥದ್ದು ಅಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ಪಾತ್ರ ಬದಲಾವಣೆ ದೋಷಗಳನ್ನು ಸರಿಪಡಿಸಲಾಗಿದೆ. ಪಾತ್ರ ಬದಲಾವಣೆ ಮೇಲೆ ಡ್ಯಾಶ್ಬೋರ್ಡ್ ಮರುಲೋಡ್ ಅನ್ನುವಂಥದ್ದು. ಬೆಳವಣಿಗೆಯ ಮೇಲ್ವಿಚಾರಣೆ, ಸ್ಥಿರತೆ, ಪರಿಹಾರಗಳನ್ನು, ಅಂದರೆ ಏನು ಸಮಸ್ಯೆಗಳಿದ್ದು ಅದನ್ನು ಬದಲಾವಣೆ ಮಾಡಿದರೆ. ಮುಖ್ಯವಾಗಿ ಅಪ್ಡೇಟ್ ಆಗಿರುವಂಥದ್ದು ಏನಪ್ಪ ಅಂದರೆ, THR ವಿತರಣೆಗಾಗಿ ನಾಮಿನಿ ಸೇರ್ಪಡೆ ಹರವನ್ನು ಪರಿಚಯಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಬಳಕೆಗಾಗಿ ನಾಮಿನಿ THR ಬೆಂಬಲ ಅನ್ನುವಂಥದ್ದು ಹೊಸದಾಗಿ ಮುಖ್ಯವಾಗಿ ಪರಿಚಯ ಮಾಡಿರುವಂಥ ಹೊಸ ಆಪ್ಷನ್. ಮೇಲೆ ನೀವೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಾಗಿರೋದು. ಕೊನೆಗೆ ಎರಡು ಇರುವಂಥದ್ದು ಹೊಸದಾಗಿ ನಿಮಗೋಸ್ಕರ ಪರಿಚಯಿಸಲಾಗಿರುವ ಹೊಸ ಆಪ್ಷನ್ಗಳು 24.9.9ರಲ್ಲಿ ಬಂದಿರುವಂಥದ್ದು. ಹಾಗಾಗಿ ಬನ್ನಿ ಲಾಗಿನ್ ಮಾಡೋದ್ರ ಮುಖಾಂತರ ಏನದು ವಿಷಯ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪೋಷನ್ ಟ್ರ್ಯಾಕರ್ 24.9.9ರಲ್ಲಿ ನಾವು ಆಗಲೇ ಹೇಳಿದೆ, ನಾಮಿನಿಯನ್ನು ಪರಿಚಯಿಸಲಾಗಿದೆ ಅಂತ ಹೇಳಿ. ಎಲ್ಲಿ ನಾಮಿನಿಯನ್ನು ಪರಿಚಯಿಸಲಾಗಿದೆ ಅಂದರೆ, THRನಲ್ಲಿ ಕೊಡುವಂಥ ಸಂದರ್ಭದಲ್ಲಿ ನಾಮಿನಿಯನ್ನು ಪರಿಚಯಿಸಲಾಗಿದೆ. ಅದನ್ನು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ತಗಲು ಸಹ ಮಾಡ್ಬೋದು ಅನ್ನುವಂಥದ್ದು. ಹಾಗಾದರೆ ನಾಮಿನಿ ಅನ್ನುವಂಥ ಆಪ್ಷನ್ನು ಎಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾದ್ರೆ, ನಾವು ಫಸ್ಟು ಬೆನಿಫಿಷರಿಗೆ ಬರಬೇಕಾಗುತ್ತೆ. ಬೆನಿಫಿಷರಿಗೆ ಬಂದಾದಮೇಲೆ THR ಡಿಸ್ಟ್ರಿಬ್ಯೂಷನ್ ಕೊಡುವಂಥದ್ದು ಎಲ್ಲೆಲ್ಲಿ ಆಪ್ಷನ್ಗಳಿದ್ದಾವೆ, ಯಾವ್ಯಾವ ನಾವು ಫಲಾನುಭವಿಗಳಿಗೆ THRನ್ನು ಕೊಡ್ತೀವಿ ಅನ್ನೋದನ್ನು ನಮ್ಗೆ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತರಿಗೆ. ಹಾಗಾಗಿ ಮುಖ್ಯವಾಗಿ ಈ ನಾಮಿನಿ ಅನ್ನುವಂಥ ಆಪ್ಷನನ್ನು ಯಾರಿಗೆ ತಂದಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಈ ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟಿಕ್ ಮದರ್ ಅಂದರೆ ಗರ್ಭಿಣಿ ಮತ್ತು ಬಾಣಂತಿಯರಿಗಾಗಿಗೋಸ್ಕರ THR ವಿತರಣೆಯಲ್ಲಿ ನಾಮಿನಿ ಅನ್ನುವಂಥ ಒಂದು ಆಪ್ಷನ್ನ ತೆಗೆದುಕೊಂಡು ಬಂದರೆ. ಯಾಕೆ ನಾಮಿನಿ ಅನ್ನೋಂಥ ಆಪ್ಷನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, ಅವ್ರು ಅಂಗನವಾಡಿಗೆ ಬಂದು THR ಟೇಕ್ ಹೋಮ್ ರೇಷನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಿರಲ್ಲ. ಆಗ ಫೇಸ್ ರೆಕಗ್ನಿಷನ್ ಮಾಡಬೇಕಾಗುತ್ತೆ, ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಅವ್ರು ಬರದೇ ಹೋದರೆ ಅವ್ರು ಫೇಸ್ ರೆಕಗ್ನಿಷನ್ ಮಾಡಿಬಿಟ್ಟು THR ಕೊಡಲಿಕ್ಕೆ ಅಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದರೆ, ಪೋಷನ್ ಟ್ರ್ಯಾಕರ್ 24.9.9ರಲ್ಲಿ ನಾಮಿನಿ ಅನ್ನುವಂಥ ಆಪ್ಷನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಗರ್ಭಿಣಿ ಮತ್ತು ಬಾಣಂತಿಯರು ಆಗದೆ ಹೋದರೆ, ಅಂಗನವಾಡಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ, ನಾಮಿನಿಯನ್ನು ನೀವೇನು ಮಾಡೋದು, ಈ ಪೋಷನ್ ಟ್ರ್ಯಾಕರ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ಅವರ ಬದಲಿಗೆ ಅವ್ರ ಗಂಡನೋ ಅವರ ಅತ್ತೆನೋ ಅವ್ರನ್ನ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಅವರಿಗೆ ಅವರ ಬದಲಾಗಿ ಫೇಸ್ ರಿಕಗ್ನಿಷನ್ ಮಾಡಿ ರೇಷನ್ ಕೊಡುವಂಥ ಹೊಸ ನಿಯಮವನ್ನು ಈ ಪೋಷನ್ ಟ್ರ್ಯಾಕರ್ 24.9.9ರಲ್ಲಿ ಹೊಸದಾಗಿ ತಂದಿರುವಂತಹ ವಿಷಯ. ಹಾಗಾದರೆ ಅದು ಎಲ್ಲಿದೆ, ಎಲ್ಲಿ ಆಪ್ಷನ್ ಅದು ಬಂದಿದೆ ಅಂತ ನೋಡೋದಾದರೆ, ಗರ್ಭಿಣಿ ಮತ್ತು ಬಾಣಂತಿ ಇರಲಿ. ಈಗ ಫಲಾನುಭವಿಯನ್ನು ನಾವು ಕ್ಲಿಕ್ ಮಾಡೋಣ, ಗರ್ಭಿಣಿಯನ್ನು ಮಾಡಿದ ಮೇಲೆ 3 ಟಿಕ್ಕಿಗಳನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೆಳಗಡೆ ಇದೆ ನೋಡಿ, ಲಾಸ್ಟಿಗೆ ಆ್ಯಡೆಡ್ ನಾಮಿನಿ ಫಾರ್ THR ಅಂತ ಹೇಳಿ. ಕೊನೆಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಆ್ಯಡೆಡ್ ನಾಮಿನಿ ಫಾರ್ THR, ಇದು ಹೊಸದಾಗಿ ಬಂದಿರುವಂಥದ್ದು ಗರ್ಭಿಣಿ ಮತ್ತು ಬಾಣಂತರಿಗೆ ಆಪ್ಷನ್, ಅಂದರೆ ನಾಮಿನಿಯನ್ನು ಸೇರಿಸುವಂಥದ್ದು. ಅದರ ಮೇಲ್ಗಡೆಗೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆಗೆ ಅವರ ಹೆಸರು ಬರುತ್ತೆ, ಯಾರು ಗರ್ಭಿಣಿ ಇದ್ದಾರೆ, ಬಾಣಂತಿ ಇದ್ದಾರೆ ಅನ್ನುವಂಥದ್ದು. ಅದಾದಮೇಲೆ ಕೆಳಗಡೆಗೆ ಏನಾಗುತ್ತಪ್ಪ ಅಂದರೆ, ಇಲ್ಲೇನು ಮೊಬೈಲ್ ನಂಬರ್ ಇದೆ ಅವ್ರದ್ದು, ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ನಾಮಿನಿ ದಾಖಲೆಯನ್ನು ದಾಖಲಿಸಬೇಕಾದ್ರೆ ಅವರಿಗೆ OTP ಹೋಗುತ್ತೆ. ಹಾಗಾಗಿ ಅವರ ನಾಮಿನಿ ಯಾರಿದ್ದಾರೆ ಅವ್ರದ್ದು ನಾಮಿನಿ KYC ಮಾಡಬೇಕಾಗುತ್ತೆ. ಜೊತೆಗೆ ನಾಮಿನಿಯ ಫೇಸ್ ಕ್ಯಾಪ್ಚರನ್ನು ಸಹ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಾರ್ಟ್ ಕೊಟ್ಟ ತಕ್ಷಣ ಅವರ ಮೊಬೈಲಿಗೆ OTP ಹೋಗಿದೆ ಅನ್ನುವಂಥದ್ದು
ಬರುತ್ತೆ. ಅಂದರೆ ನಾವು ರಿಕ್ವೆಸ್ಟನ್ನು ಇಲ್ಲಿ ಕಳಿಸ್ಬೇಕಾಗುತ್ತೆ. ಕೆಳಗಡೆ ಇದೆಲ್ಲ ಇಲ್ಲಿ ರಿಕ್ವೆಸ್ಟನ್ನು ಕಳಿಸಿದಾಗ ಆ ನಂಬರಿಗೆ OTP ಹೋಗುತ್ತಾ, ಹೋದಾದಮೇಲೆ ಮುಂದಿನ ಪ್ರೊಸೆಸ್ಸು ಅವ್ರದ್ದು KYC ಮಾಡುವಂಥದ್ದಾಗಿರ್ಬೋದು, ಅವ್ರ ಫೇಸ್ ಕ್ಯಾಪ್ಷನ್ ಮಾಡುವಂಥದ್ದಾಗಿ ನಾಮಿನಿನ ಅಂದರೆ ಗರ್ಭಿಣಿ ಬಾಣಂತಿಯರ ಬದಲಾಗಿ ಅವ್ರ ಗಂಡ ಅಥವಾ ಅವ್ರ ಅತ್ತಿಗೆದು ಮಾಹಿತಿಯನ್ನು ಹಾಕಿ ಯಾವ ರೀತಿ ನೀವು ಹಿಂದೆ ಫೇಸ್ ಕ್ಯಾಪ್ಚರು KYC ಮಾಡಿದ್ದೀರಿ ಆ ರೀತಿ ಮಾಡುವಂಥ ಪ್ರೊಸೆಸ್ಸು ಹೊಸದಾಗಿ ಬಂದಿರುವಂಥದ್ದು. ನಾಮಿನಿಯನ್ನು ಸೇರಿಸುವಂಥದ್ದು ಆಫ್ಲೈನ್ ಆಗಿರೋದು ಆನ್ಲೈನಲ್ಲಿ ನೀವು ಕೆಲಸವನ್ನು ಮಾಡ್ಬೋದು ಅಂತ 24.9.9ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಹೊಸದಾಗಿ ಬಂದಿರುವಂಥ ಆಪ್ಷನ್ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.